ಅವ್ರ ತಂದೆಗೆ ಫೋನ್ ಮಾಡಿದ್ರೆ ಅವ್ರ ತಂದೆ ನನಗೆ ಜೀವ ಬೆದರಿಕೆ ಎಲ್ಲ ಹಾಕಿರ್ತಾರೆ. ಇರ್ತೀಯ ಬೆಂಗಳೂರಲ್ಲಿ ನೋಡ್ಕೋ ಅಂತೆಲ್ಲ ಬೆದರಿಕೆ ಹಾಕಿರ್ತಾರೆ. ನನ್ನ ನಂಬರ್ ತಗೊಂಡ್ಬಿಟ್ಟು ಅವ್ರ ತಂದೆಯಿಂದ ಅವರು ಸಹ ನನಗೆ ಹಾಗೆ ನಿನ್ನ ಲೊಕೇಶನ್ ಎಲ್ಲ ಗೊತ್ತು, ನೀನು ಬಂದ್ಬಿಟ್ಟು ಆಸಿಡ್ ಹಾಕಿಸ್ತೀನಿ, ಆಕ್ಸಿಡೆಂಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿರ್ತಾರೆ. ನನಗೆ ಅನ್ಯಾಯ ಮಾಡಿದ್ದಾರೆ, ನಮ್ಗೆ ಮೋಸ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಅಷ್ಟೇ. ನನಗೆ ಮಾಡಿದಾಗೆ ಬೇರೆ ಹುಡುಗಿಗೆ ಆಗಬಾರ್ದು. ಇಡೀ ಫ್ಯಾಮಿಲಿನೇ ಪ್ರೀ ಪ್ಲಾನ್ ಮಾಡಿದೆ. ಎಫ್ಐಆರ್ ಆದ ದಿನ ಹಿಡಿಬೋದಿತ್ತು ಅವನ್ನ, ಎಫ್ಐಆರ್ ಆಗಿ ನೆಕ್ಸ್ಟ್ ಡೇನೇ ಹಿಡಿಬೋದಿತ್ತು ಅವನ್ನ. 22 ದಿನ ಆದ್ರೂ ಹಿಡಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ವೈಫೈ ಕಾಲಿಂಗ್ ಅಲ್ಲಿ ಮಾತಾಡ್ಕೊಂಡಿದ್ದೇನೆ, ನಿಮ್ ಸಿಕ್ಕಿದ್ರೆ ಹೇಳಿ ಅಂತ ನಮಗೆ ಹೇಳ್ತಾರೆ. ನಾವು ಹುಡುಕಿದ್ರೆ ನಾವ್ಯಾಕೆ ಅವ್ರೇ ಪೊಲೀಸ್ ಕೆಲಸದಲ್ಲಿ ಇರಬೇಕು? ಹುಡುಗು ಪ್ರಶ್ನೆ ಮಾಡ್ತೀನ, ಹೌದಾ ಯಾವ ಜಾತಿ ಯಾವ್ದ್ರಿ? ಮಡಿವಾಳ. ಅವ್ರು ಯಾರು ಜಾತಿ ಇರಲ್ಲ, ನಮಗೆ ಸಂಬಂಧ ಇಲ್ಲ. ಆ ಮಡಿವಾಳ ಜಾತಿ ಹುಡುಗನ ತಾಯಿ ಯಾವ ಜಾತಿ, ಒಂದ ಕಷ್ಟ, ಅವ್ರ ತಂಗಿ ಯಾವ ಕಷ್ಟ. ಹೌದು, ನೀವು ದೈಹಿಕ ಸಂಪರ್ಕ ನಿಮ್ ತಾಯಿ ತಂಗಿ ಅಕ್ಕನ ಜೊತೆ ನಿಮ್ ತಾಯಿ ಜೊತೆ ಮಾಡ್ಕೋ ಅಂದ್ರೆ ನಿನಗೆ ಜಾತಿ ಕಾಡ್ದತ್ತಲ್ಲ, ನಿಮ್ ಫ್ಯಾಮಿಲಿ ಜಾತಿ ಕಾಡ್ದೈತಿ. ಯಾರಿಗೂ ಜಾತಿ ಕಾಡ್ದೈತಿ. ಜಾತಿ ಕಾಡಬಾರ್ದು ಅಂದ್ರ ನಿಮಗ SC ST ಹೊಲೆ ಮಾದರಿ ಯಾರು ಬೇಡಪ್ಪ ಅಂದ್ರೆ ನಿಮ್ ತಾಯಿ ತಂದಿ ಒಂದ ಕಷ್ಟ ಅವ್ರ ಜೊತೆ ಸಂಪರ್ಕ ಮಾಡ್ಬೇಕು. ಈ ಹೆಣ್ಮಗಳಿಗೆ ಏನು ಜೀವನ ಬೆದರಿಕೆ ಆಗ್ತಾರಂದ್ರ ನಿನ್ ಮ್ಯಾಗ ಆಸಿಡ್ ಗೊಸ್ತೀನಿ, ಈ ತರ ಹೇಳ್ತಾರಂತ ಅವ್ರು. ಯಾರು 5ನೇ ಸಿಕ್ಕನ ಆರೋಪಿ, 5ನೇ ನಿನ್ ಮ್ಯಾಗ ಇದು ಆಸಿಡ್ ಹಾಕ್ತೀನಿ, ಅದು ಮಾಡ್ತೀನಿ. ಮತ್ತೆ ಪೊಲೀಸ್ ಹಿಡ್ಕೊಂಡ್ ಬರೋ ಟೈಮ್ದಾಗ ಈಗ ಹೇಳ್ತಾನಂತ, ಈಗ ನಾನು ಒಳಗೆ ಹೋಗಿ ಬರ್ಬೋದು, ಬಟ್ ಹೊರಗೆ ಬಂದ್ರೆ ನಿಂದ ಏನಾಗುತ್ತೆ ಜೀವನ ಅಂತ ಹೇಳ್ತಾನಂತ. ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಗೃಹ ಮಂತ್ರಿ ಅವ್ರು ನಮ್ಮವರೇ, SC ಅವರೇ. ತಮ್ಮ ಕೂಡ ಏನೈತೆ ಗಮನಕ್ಕೆ ಐತೆ ಇಲ್ಲ ಗೊತ್ತಿಲ್ಲ. ಸರ್ಕಾರ ಬಂದಾಗ ಏನಿದೆ ತಾವು ಜವಾಬ್ದಾರಿಯಿಂದ ತಗೊಂಡು ಯಾವುದೇ ಕೆಲಸಕ್ಕೆ ನೀವು ಟೈಮ್ ಕೊಡ್ತಿರ್ತೀರಿ. ಆದ್ರೆ ದಲಿತರ ವಿಷಯ ಬಂದಾಗ ನೀವು ಯಾಕೆ ದನಿ ಎತ್ತುದಿಲ್ಲ? ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನನಗೆ ಮೊನ್ನೆ ಒಂದು ಸಡನ್ ಆಗಿ ಫೋನ್ ಕಾಲ್ ಬಂದಾಗ ಶಾಕ್ ಆಯಿತು. ಯಾಕಂದರೆ ಒಬ್ಬ ಹೆಣ್ಣು ಮಗಳು ಉತ್ತರ ಕರ್ನಾಟಕದಿಂದ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾಳೆ. ಆಕೆಯನ್ನು ಒಬ್ಬ ಹುಡುಗ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಮಾಡ್ಕೊಳ್ತಾನೆ, ಆಕೆಯ ಹಿನ್ನೆಲೆಯನ್ನು ತಿಳಿದುಕೊಳ್ತಾನೆ, ಪ್ರೀತಿ ಮಾಡ್ತಾನೆ, ಮದುವೆ ಆಗೋದಾಗಿ ನಂಬಿಸಿ ದೈಹಿಕವಾಗಿ ಬಳಸ್ಕೊಳ್ತಾನೆ. ಇನ್ನೇನು ಮನೇಲಿ ಮಾತಾಡೋಣ, ಮದುವೆಗೆ ಒಪ್ಸೋಣ ಅಂತ ಇದ್ದಾಗ ಎಸ್ಕೇಪ್ ಆಗಿಬಿಡ್ತಾನೆ. ಇಲ್ಲಿ ಎಸ್ಕೇಪ್ ಆಗೋದಕ್ಕೆ ಕಾರಣ ಏನಂದರೆ ಜಾತಿ ಮತ್ತು ಜಾತಿ. ಈ ವಿಚಾರದ ಬಗ್ಗೆ ಮಾತಾಡೋದಿದೆ, ಮುಂದೆ ಮಾತಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಇಲ್ಲಿ ಅನ್ಯಾಯಕ್ಕೊಳಗಾಗಿರೋ ಯುವತಿಯ ಪರ್ಸನಲ್ ಡೀಟೇಲ್ಸನ್ನು ಹಂಚ್ಕೊಳ್ಳೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಆ ಖದೀಮ. ಹೆಸರು ರಾಘವೇಂದ್ರ. ಇಲ್ಲೇ ಬೆಂಗಳೂರಿನ ನೆಲಮಂಗಲ ಸಮೀಪದ ಅಂಚೆಪಾಳದವನಂತೆ. ಇವನು ಫೇಸ್ಬುಕ್ನಲ್ಲಿ ದಲಿತ ಸಮುದಾಯದ ಹೆಣ್ಣು ಮಗಳನ್ನು ಪರಿಚಯ ಮಾಡ್ಕೊಳ್ತಾನೆ, ಪ್ರೀತಿ ಮಾಡ್ತಾನೆ, ಆಮೇಲೆ ಮದುವೆ ಆಗೋದಾಗಿ ನಂಬಿಸಿ ದೈಹಿಕವಾಗಿ ಬಳಸ್ಕೊಳ್ತಾನೆ. ನಂತರ ಮದುವೆ ವಿಚಾರ ಪ್ರಸ್ತಾಪ ಆದಾಗ ಜಾತಿ ಕಾರಣ ಕೊಟ್ಟು ಮದುವೆ ಆಗೋದಕ್ಕೆ ನಿರಾಕರಿಸ್ತಾನೆ. ಯಾಕಂದರೆ ಈ ಹೆಣ್ಣು ಮಗಳು ದಲಿತ ಸಮುದಾಯಕ್ಕೆ ಸೇರಿದವಳು, ಹುಡುಗ ಮಡಿವಾಳ ಜಾತಿಗೆ ಸೇರಿದವನು. ಸೊ ಇಲ್ಲಿ ಹುಡುಗನ ಮನೆಯವರ ಪ್ರಕಾರ ಮಡಿವಾಳ ಜಾತಿಯವರು ತುಂಬ ಮೇಲ್ಜಾತಿಯವರು, ಹುಡುಗಿ ದಲಿತ ಆಗಿದ್ದರಿಂದ ಕೀಳ್ ಜಾತಿ, ಅವ್ರನ್ನ ಮದುವೆ ಆಗೋದಕ್ಕೆ ಆಗೋದಿಲ್ಲ. ಪ್ರೀತಿ ಮಾಡುವಾಗ ಜಾತಿ ನೋಡಲಿಲ್ಲ, ಪ್ರೀತಿ ಹೆಸರಲ್ಲಿ ಮಲ್ಕೊಂಡಾಗ ಜಾತಿ ಅಡ್ಡ ಬರಲಿಲ್ಲ. ಆದರೆ ಈ ಅಡ್ನಾಡಿ ರಾಘವೇಂದ್ರನಿಗೆ ನೀನು ಮದುವೆ ಮಾಡ್ಕೊ ಅಂದಾಗ ಜಾತಿ ಅಡ್ಡ ಬಂದಿದೆ. ಹಿಂದೂ ನಾವೆಲ್ಲ ಒಂದು ಅನ್ನೋರು ಇಲ್ಲಿಗೆ ಬಂದು ಮಾತಾಡಿ. ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ತಾಕತ್ತಿದ್ರೆ ನ್ಯಾಯ ಕೊಡಿಸಿ. ನಿಮ್ಮ ಹಿಂದುತ್ವ ಒರಿಜಿನಲ್ ಅನ್ನೋದನ್ನು ಈಗ ಪ್ರೂವ್ ಮಾಡಿ ತೋರಿಸಿ. ಮತ್ತೊಂದೇನೆಂದರೆ, ನಾನು ಆ ಹೆಣ್ಣು ಮಗಳ ಜೊತೆಗೆ ಮಾತನಾಡಿದೆ, ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು, ಎಜುಕೇಟೆಡ್ ಕೂಡ ಹೌದು. ಇಂಥವರಿಗೆ ಈ ರೀತಿ ಮೋಸ ಆಗುತ್ತೆ ಅಂದರೆ ಪಾಪದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಾಗಿರಬೇಡ. ಇವರು ಏಪ್ರಿಲ್ 22ನೇ ತಾರೀಕೆ ಕೋನನಕುಂಟೆ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ದಾರೆ. ಆದರೆ ಪೊಲೀಸರಿಗೆ ಈ ತನಕ ಪ್ರಮುಖ ಆರೋಪಿಯನ್ನು ಹಿಡಿಯೋದಕ್ಕೆ ಆಗಿಲ್ಲ. ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಈ ಹೆಣ್ಣು ಮಗಳು ಮಾಡಿದ್ದಾಳೆ. ಆದರೆ ಪೊಲೀಸರು ಮಾತ್ರ ಡೋಂಟ್ ಕೇರ್ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದರೆ ಈ ಹೆಣ್ಣು ಮಗಳು ಡೈಲಿ ದಿನ ಬಿಟ್ಟು ದಿನ ಪೊಲೀಸ್ ಸ್ಟೇಷನ್ಗೆ ಅಲ್ದಾಡ್ತಾ ಇದ್ದಾರೆ. ಏನಾಯಿತು ಸಾರ್, ಅವನನ್ನು ಅರೆಸ್ಟ್ ಮಾಡಿದ್ರಾ ಸಾರ್ ಅಂತ ಕಣ್ಣೀರು ಹಾಕ್ಕೊಂಡು ಕೇಳ್ಕೊಳ್ತಾ ಇದ್ದಾಳೆ. ದಯವಿಟ್ಟು ಅವನನ್ನು ಅರೆಸ್ಟ್ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಬೇಡ್ಕೊಂಡಿದ್ದಾರೆ. ಆದ್ರೂ ಈ ಪೊಲೀಸರು ಅದೇ ಹೆಣ್ಣು ಮಗಳಿಗೆ ದಬಾಯಿಸಿ ಕಳಿಸಿದ್ದಾರೆ ಅನ್ನೋ ಆರೋಪ ಈಗ ಎದುರಾಗಿದೆ. ಸರ್, ಹುಡುಗನ ಹೆಸರು ರಾಘವೇಂದ್ರ ಅಂತ. ಅವರು ಮೂಲತಃ ಮೊದಲಕೋಟೆ ನೆಲಮಂಗಲದವರು. ಈಗ ಅಂಚೆಪಾಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿರ್ತಾರೆ. ಸೊ ಅವರು KV ವೆಂಕಟಪ್ಪ ತೆಪ್ಪ ಕಾಲೇಜಲ್ಲಿ ಓದುವಾಗ ನನಗೆ ಪರಿಚಯ ಆಗುತ್ತೆ, ಚಿಕ್ಕಬಳ್ಳಾಪುರ, 2024 ಸೊ ಫೇಸ್ಬುಕ್ ಥ್ರೂ ಫ್ರೆಂಡ್ ಆಗ್ತಾರೆ. ಆಮೇಲೆ ಚಾಟು ಮೆಸೇಜ್ ಎಲ್ಲ ಆಗುತ್ತೆ. ಅದಾದಮೇಲೆ ನಾನು ಬೆಂಗಳೂರಿಗೆ 2025 ಬರ್ತೀನಿ. ಬಂದಾಗ
ನನಗೆ ಮೀಟ್ ಆಗು ಅಂತ ಫೋರ್ಸ್ ಮಾಡಿರ್ತಾರೆ. ಸೊ ಒಪ್ಪೋದಿಲ್ಲ. ಅದಾದಮೇಲೆ ಟೆಂಪಲ್ಗಾದರೂ ಹೋಗೋಣ, ಒಂದು ಸತಿ ಬಂದುಬಿಡು ಅಂತ ಕರೆದಿರ್ತಾರೆ. ನಂದು ಮನೆ ಹತ್ರನೇ ಟೆಂಪಲ್ ಇರೋದ್ರಿಂದ ನಾನು ಒಪ್ಕೊಂಡಿರ್ತೀನಿ. ಸೊ ಬಂದಮೇಲೆ ಟೆಂಪಲ್ಗೆ ಹೋಗಿರ್ತೀವಿ. ಅದಾದಮೇಲೆ ಇಮಿಡಿಯೇಟ್ ಮನೆಗೆ ಹೋಗ್ಬಿಟ್ಟು ಅವ್ರ ತಂದೆ ತಾಯಿ ಅವ್ರ ಜೊತೆ ನನಗೆ ಮಾತಾಡ್ಸಿರ್ತಾರೆ. ನೀವಂದರೆ ನನಗಿಷ್ಟ, ನಾನು ಮದುವೆ ಆಗ್ತೀನಿ, ನಮ್ಮ ತಂದೆ ತಾಯಿ ಹೇಳಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿನೂ ನನಗೆ ಮಾತಾಡಿಬಿಟ್ಟು ನಂದೆಲ್ಲ ಡೀಟೇಲ್ ಎಲ್ಲ ಕೇಳಿರ್ತಾರೆ ಸರ್. ಡೀಟೇಲ್ ಎಲ್ಲ ಕೇಳಿದ ಮೇಲೆ ನಂದು ಕುಂಡಲಿ ಎಲ್ಲ ತೊಗೊಂಡು ಮ್ಯಾಚ್ ಮಾಡಿರ್ತಾರೆ ಮದುವೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ನು ಓದಿ ಮುಗಿಸ್ ಬರಲಿ ಅಂತ ಹೇಳ್ಬಿಟ್ಟು, ಈಗ ಮೊನ್ನೆ ಅವ್ರದ್ದು ಓದಿ ಮುಗೀತು ಸರ್ 2026 25 ಸೆಪ್ಟೆಂಬರಲ್ಲಿ ಮುಗಿದಿದೆ. ಸೊ ಈಗ ವರ್ಕ್ ಮಾಡುವಾಗ ಮದುವೆ ಮಾಡಿಸೋಣ ಅಂತ ಅವ್ರು ಪ್ರಾಮಿಸ್ ಮಾಡಿರ್ತಾರೆ, ಇಡೀ ಫ್ಯಾಮಿಲಿನೇ, ತಂದೆ ತಾಯಿ ಮತ್ತು ರಾಘವೇಂದ್ರ. ಅದಾದಮೇಲೆ ಕೆಲವೊಂದು ಡಿಮಾಂಡ್ಸ್ ಇರ್ತವೆ ಸರ್ ಅವ್ರಿಗೆ. ಒನ್ ಇಯರ್ ಲವ್ ಆದಮೇಲೆ ಪ್ರೀತಿ ಮಾಡ್ತಿರ್ತೀವಿ 1 ಇಯರ್, ಮನೆಗೆಲ್ಲ ಬಂದು ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಮದುವೆಗೆಲ್ಲ ಒಪ್ಕೊಂಡಿದ್ದಾರೆ ಮನೇಲಿ ಅಂತೇಳ್ಬಿಟ್ಟು ಫೋರ್ಸ್ಫುಲಿ ಬರೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹುಡುಗ ರಾಘವೇಂದ್ರ. ಅದಾದಮೇಲೆ ಅವ್ರ ತಂದೆ ನಾಗರಾಜ್ ಅವರು ಎಲ್ಲ ಫೋನ್ ಮಾಡಿ ಮಾತಾಡ್ತಾರೆ, ಅವ್ರ ಅಮ್ಮ ಮಂಜುಳಾ ಎಲ್ಲ ಮಾತಾಡ್ತಾರೆ, ಅದೆಲ್ಲ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಬಂದುಬಿಟ್ಟು ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಿರ್ತಾರೆ ಸರ್. ಇಕ್ವಿಪ್ಮೆಂಟ್ ಆಗಲಿ ಅಥವಾ ನಮಗೆ ಮನೆ ಕಟ್ಟೋಕ್ಕೆ ಬಾಡಿಗೆ ಮನೇಲಿ ಇರ್ತೀವಿ, ಹೆಲ್ಪ್ ಮಾಡಬೇಕು ಅಂತೆಲ್ಲ ಡಿಮಾಂಡ್ ಮಾಡಿರ್ತಾರೆ. ಸೊ ಅದಕ್ಕೆ ನಾನು ಕೆಲವೊಂದು ಹೆಲ್ಪ್ ಮಾಡಿರ್ತೀನಿ, ಕೆಲವೊಂದು ಇಲ್ಲ ಅಂತ ಹೇಳಿರ್ತೀನಿ ಸರ್, ಆಗೋದಿಲ್ಲ ಅಂತ. ಆವಾಗ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಕೇಳಿದರೆ, ಅದೇ ನಿನ್ನ ಕಾಸ್ಟು ಬೇರೆ, ನಮ್ಗೆ ಮನೇಲಿ ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಗ ಬಂದು ಹೇಳಿರ್ತಾರೆ. ನಮ್ಮದು SC ಬರುತ್ತೆ ಸರ್, ಅವ್ರದ್ದು ಮಡಿವಾಳ ಬರುತ್ತೆ. ಮುಂಚೆ ಎಲ್ಲ ಹೇಳಿರ್ತೀನಿ ಸರ್, ನಂದೆಲ್ಲ ಫಾಸ್ಟ್ ಲೈಫ್ದೆಲ್ಲ ಇನ್ಫಾರ್ಮೇಷನ್ ಅವನಿಗೆ ಗೊತ್ತಿರುತ್ತೆ. ಯಾವ ದಿನ ಲವ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಆ ದಿನ ನಾನೆಲ್ಲ ಕ್ಲಿಯರಾಗಿ ಹೇಳಿರ್ತೀನಿ. ಹೇಳಿದ ಮೇಲೂ ಎಲ್ಲ ಒಪ್ಕೊಂಡೇ ಹೇಳಿರ್ತಾನೆ, ಆಯಿತು ಏನಿದ್ರೂ ಪರವಾಗಿಲ್ಲ ನಾನು ಮದುವೆ ಆಗ್ತೀನಿ ಅಂತ ಹೇಳಿರ್ತಾರೆ. ಹೇಳಿಬಿಟ್ಟು ಮನೇಲಿ ಒಪ್ಪಲಿಲ್ಲ ಅಂದರು, ನಮ್ಮ ತಂದೆ ತಾಯಿ ಒಪ್ಪಲಿಲ್ಲ ಅಂದರು, ನಾನು ಬಂದು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ ಹುಡುಗ. ಆಮೇಲೆ ಅವ್ರ ತಂದೆ ತಾಯಿನೂ ಒಪ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಆಯಿತು ಅಂತೇಳ್ಬಿಟ್ಟು ಒಪ್ಕೊಂಡಿರ್ತೀನಿ. ಬಟ್ ಕೆಲವೊಂದು ಡಿಮಾಂಡ್ಸ್ಗಳು ನಾನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ರೀಸನ್ ಇಟ್ಕೊಂಡು ಈಗ ನನಗೆ ಫೋನ್ ಕಾಲ್ಸ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಈಗ ಅಂದರೆ ಡಿಸೆಂಬರಿಂದ ಫೋನ್ ಕಾಲ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ ಆಫ್ ಸಡನ್ನಾಗಿ ಮನೇಲಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ಹುಡುಗ ಸ್ವಿಚ್ ಆಫ್ ಮಾಡಿರ್ತಾರೆ. ಅದಾದಮೇಲೆ ನಾನು ಅವ್ರ ತಂದೆಗೆ ಫೋನ್ ಮಾಡಿದ್ರೆ ಅವ್ರ ತಂದೆ ನನಗೆ ಜೀವ ಬೆದರಿಕೆ ಎಲ್ಲ ಹಾಕಿರ್ತಾರೆ. ನೀನು ಒಂದು ತಂಟೆಗೆ ಬರಬೇಡ, ಬಂದರೆ ಸರಿ ಇರಲಿಕ್ಕಿಲ್ಲ ಅಂತೇಳಿ ಈಗೆಲ್ಲ ನನಗೆ ಬೆದರಿಕೆ ಹಾಕಿರ್ತಾರೆ. ಒಬ್ಬಳೇ ಇರ್ತೀಯ ಬೆಂಗಳೂರಲ್ಲಿ, ನೋಡ್ಕೋ ಅಂತೆಲ್ಲ ಬೆದರಿಕೆ ಹಾಕಿರ್ತಾರೆ. ಅದಾದಮೇಲೆ 10 ಮಿನಿಟಲ್ಲಿ ಅವ್ರ ಅಣ್ಣ ನನ್ನ ನಂಬರ್ ತೊಗೊಂಡ್ಬಿಟ್ಟು ಅವ್ರ ತಂದೆಯಿಂದ ಅವರು ಸಹ ನನಗೆ ಹಾಗೆ ನಿನ್ನ ಲೊಕೇಶನ್ ಎಲ್ಲ ಗೊತ್ತು, ನಿನ್ನ ಬಂದುಬಿಟ್ಟು ಆ್ಯಸಿಡ್ ಹಾಕಿಸ್ತೀನಿ, ಆಕ್ಸಿಡೆಂಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿರ್ತಾರೆ. ಸೊ ಅದಾದಮೇಲೆ ನಾನು ಹೋಗಿ NCR ಮಾಡಿಸಿರ್ತೀನಿ ಸರ್. ಸರ್ ಇದೆ ಸರ್, ಕಾಸ್ಟ್ ಅಷ್ಟೇ ಅವರಿಗೆ. ಆಮೇಲೆ ಅವ್ರ ಡಿಮಾಂಡ್ಸ್ ನಾನು ಇದು ಮಾಡಲಿಲ್ಲ ಅಂತ ಸರ್, ಅವ್ರು ಕೇಳಿದ್ದೆಲ್ಲ ಕೊಡಿಸ್ಬೇಕಿತ್ತು. ಅವ್ರ ಡಿಮಾಂಡ್ಸ್ ಅಂದರೆ ಅವ್ರಿಗೆ ಸ್ವಂತ ಮನೆ ಇಲ್ಲ ಸರ್, ಮದಲಕೋಟೆಯಲ್ಲಿ ಅವ್ರದ್ದು ಊರು, ಇಲ್ಲಿರೋದೆಲ್ಲ ಹೆಂಚೆಪಾಳ್ಯಲ್ಲಿ ಬಾಡಿಗೆ ಮನೆಯಲ್ಲೇ ಇರ್ತಾರಂತೆ ಅವರು ಯಾವಾಗಿಂದನೂ. ಸೊ ಮನೆ ಕಟ್ಟಿಸ್ಕೊಡೋಕ್ಕೆ ಹೆಲ್ಪ್ ಮಾಡು ಅಂತ ಅವ್ರ ಡಿಮಾಂಡ್ ಇತ್ತು ಸರ್. ನಾನು ಮನೆ ಕಟ್ಟಿಸ್ಕೊಡೋಕ್ಕೆ ಅಂದರೆ ಇನ್ನೂ ಮದುವೆನೇ ಆಗಿಲ್ಲ, ನಾನು ಯಾಕೆ ಮನೆ ಕಟ್ಟಿಸ್ಕೊಡೋದು, ಮದುವೆ ಆದಮೇಲೆ ನೋಡಿದ್ರಾಯ್ತು ಅಂತ ಹೇಳಿದ್ದಕ್ಕೇ ಒಪ್ಪಲಿಲ್ಲ. ನೀವು ಹೇಳೋದು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಾಗ ಕೇಳಬೇಕು ಸರ್, ಅಂದಾಗೆ ಮದುವೆ ಆಗ್ತೀನಿ ಅನ್ನೋ ಹುಡುಗನ ಡಿಮಾಂಡ್ ಇತ್ತು ಸರ್. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಒಪ್ಕೊಳ್ದೇ ಇರೋ ರೀಸನ್ಗೆ ಇವಳು ನಾನು ಹೇಳ್ದಾಗ ಕೇಳಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ಸರ್. ಕಂಪ್ಲೇಂಟ್ ಅಂದರೆ FIR ಮಾಡಿಸಿದ್ದೀನಿ ಸರ್, ಎಲ್ಲ ಇಡೀ ಫ್ಯಾಮಿಲಿ ಮೇಲೇ. ಮತ್ತು ಕೋಣನಕುಂಟೆ ಪೊಲೀಸ್ ಸ್ಟೇಷನಲ್ಲಿ 22ನೇ ತಾರೀಕು ಏಪ್ರಿಲಲ್ಲಿ FIR ಆಗಿದೆ ಸರ್. ಬಟ್ ಇನ್ನೂ ಅರೆಸ್ಟ್ ಆಗಿಲ್ಲ, ಅವರು ಎಲ್ಲ ಪರಾರಿ ಆಗಿದ್ದಾರೆ ಸರ್. ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ರಾಘವೇಂದ್ರ ಮತ್ತು ಅವ್ರ ತಂದೆ ನಾಗರಾಜು, ಮಂಜುಳಾ, ಅವ್ರ ತಾಯಿ ಮತ್ತು ಅವ್ರ ಅಣ್ಣ ಯೋಗೇಶ್ ಮತ್ತು ಅವ್ರ ಅತ್ತಿಗೆ ಚೈತ್ರ ಅಂತ ಎಲ್ಲ ಅಂಚೆಪಾಳ್ಯಲ್ಲಿ ಇದ್ದರು. ಅಲ್ಲಿಂದ ಪರಾರಿಯಾಗಿದ್ದಾರೆ ಸರ್. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಪೊಲೀಸರ ಕೈಯಲ್ಲಿ ಸಿಗ್ತಾ ಇಲ್ಲ. ಅದರಲ್ಲಿ ಒಬ್ಬರು ಸುರೇಶ್ ಅಂತ ಅವ್ರ ಮಾವ ಸಿಕ್ಕಿದ್ದಾರೆ, ಅವ್ರು ಅರೆಸ್ಟ್ ಆಗಿದ್ದಾರೆ. ಉಳಿದವ್ರು ಇನ್ನೂ ಸಿಕ್ಕಿಲ್ಲ ಸರ್. ಸರ್ ಅವ್ರು ಒಂದೇ ಕಡೆ ಇರ್ತಾ ಇಲ್ಲ ಸರ್. ಇದು FIR ಆಗಿದೆ ಅವಾಗ 22 ಏಪ್ರಿಲಲ್ಲಿ ಸರ್. ಏಪ್ರಿಲ್ 22 ಅಂದರೆ ಇವಾಗ ಆಲ್ಮೋಸ್ಟ್ 1 ತಿಂಗಳಾಯ್ತು. ಮತ್ತೆ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ? ಇದು ಸೆಕ್ಷನ್ ಏನು ಹಾಕಿದ್ದಾರೆ? ಸೆಕ್ಷನ್ ಅಂದರೆ ಅಟ್ರಾಸಿಟಿ ಇದೆ ಮತ್ತು ಜೀವ ಬೆದರಿಕೆ ಇದೆ, BNS ಸೆಕ್ಷನ್ 69 ಇದೆ. ಅಟ್ರಾಸಿಟಿ ಇದ್ದಾಗ್ಲೂ ಥ್ರೆಟ್ ಇದ್ದಾಗ್ಲೂ ಇನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಅದೇ ಕೇಳಿದಾಗ ಮಾಡ್ತಿದ್ದೀವಿ, ವರ್ಕ್ ಆಗ್ತಿದೆ ಅವ್ರ ಮೇಲೆ, ನೋಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನಾನು ಕಂಟಿನ್ಯೂ ಫಾಲೋ ಅಪ್ ಮಾಡ್ತೀನಿ ಸರ್. ಸರ್ ಅದೇ ಸರ್, ಹೋದಾಗ ನೋಡ್ತಿದ್ದೀವಮ್ಮ, ಒಂದೇ ಕೇಸ್ ಇಲ್ಲ, ಬೇರೆ ಕೇಸ್ಗಳೆಲ್ಲ ವರ್ಕ್ ಮಾಡಬೇಕಾಗತ್ತೆ, ನೋಡ್ತಾ ಇದ್ದೀವಿ, ಆಗುತ್ತೆ, ಅರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸರ್ ಅಷ್ಟೇ. ಬಟ್ ಇನ್ನೂ ಏನೂ ಆಗಿಲ್ಲ ಸರ್. ಸರ್ ಮಾಡ್ತಿದ್ದಾರೆ, ಬಟ್ ಅಷ್ಟು ಪ್ರೋಗ್ರೆಸ್ ಇಲ್ಲ ಸರ್ ಯಾವುದ್ರಲ್ಲೂ. ಈಗ ನಿಮ್ಮ ಡಿಮ್ಯಾಂಡ್ ಏನು ಮೇಡಮ್? ಅನ್ಯಾಯ ಆಗಿದೆ ಸರ್. ಅನ್ಯಾಯ ಆಗಿದ್ದಕ್ಕೆ ಏನೂ ಇಲ್ಲ ಸರ್ ಡಿಮ್ಯಾಂಡು. ಅವರು ನನಗೆ ಅನ್ಯಾಯ ಮಾಡಿದ್ದಾರೆ, ನಂಬಿಸಿ ಮೋಸ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಅಷ್ಟೇ. ನನಗೆ ಮಾಡಿದ್ದಾಗೆ ಬೇರೆ ಹುಡುಗಿಗೆ ಆಗಬಾರ್ದು.
ಸೊ ಈಗ ನಾನು ಬಿಟ್ಕೊಟ್ರೆ ಮತ್ತೆ ಅದು ಇದೇ ಥರ ಎಲ್ಲ ಬೇರೆ ಹುಡುಗಿರ ಮೇಲೂ ಅವನು ಹಾಗೆ ಮಾಡ್ತಿರ್ತಾನೆ ದುಡ್ಡಿಗಾಗಿ ಎಲ್ಲ ಹುಡುಗಿರಿಗೆ. ಸೊ ಆ ಥರ ಆಗಬಾರ್ದು ಅನ್ನೋದೇ ಒಂದು ಸರ್, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಸರ್, ನಂದು ಮತ್ತೇನಿಲ್ಲ. ಅಂದರೆ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ, ದೈವ ಬಳಸ್ಕೊಂಡಿದ್ದಾನೆ, ನಿಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾನೆ, ಆಮೇಲೆ ಮದುವೆ ಆಗುವಂತಂದಾಗ ಆತನಿಗೆ ಜಾತಿ ಅಡ್ಡ ಬಂದಿದೆ. ಹಾಂ, ಜಾತಿ ಮತ್ತು ಬೇರೆ ರೀಸನ್ಸ್, ಅದು ಇದು ರೀಸನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಸಿಲ್ಲಿ ರೀಸನ್ಸ್. ನೀನು ಹೇಳಿದ್ದು ಕೇಳೋದಿಲ್ಲ, ನಿನಗೆ ನನಗೆ ಸೂಟ್ ಆಗಲ್ಲ, ಹೀಗೆ ನೀನು ನಾನು ಹೇಳಿದ್ದು ಕೇಳಲ್ಲ, ನಾಳೆ ಮದುವೆ ಆದಮೇಲೆ ಹೇಗೆ ಕೇಳ್ತೀಯ, ಈ ಥರ ಎಲ್ಲ. ಈಗ 2 ವರ್ಷ 2.5 ವರ್ಷದ ತನಕ ಏನಿರಲಿಲ್ಲ. ಯಾವಾಗ ನಾನು ಅವ್ರ ಡಿಮಾಂಡ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನು ಆವಾಗಿಂದ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ ಸರ್. ಸೊ ಅದು ಏನೇ ಇರಲಿ ಆಯ್ತು, ಅವರು ಡಿಸೈಡೇ ಮಾಡಿಬಿಟ್ಟಿದ್ದಾರೆ ಮೋಸ ಮಾಡಬೇಕು. ಅವ್ರು ಪ್ರೀ ಪ್ಲ್ಯಾನೇ ಮಾಡಿರೋ ಆಗಿದೆ ಸರ್, ಇಡೀ ಫ್ಯಾಮಿಲಿನೇ ಪ್ರೀ ಪ್ಲ್ಯಾನ್ ಮಾಡಿದೆ, ಅವ್ರ ತಂದೆ ತಾಯಿ ಹಿಡ್ಕೊಂಡು ಎಲ್ಲರೂ. ಸೊ ಈಗ ಅವ್ರಿಗೆ ನನಗೇನಿಲ್ಲ ಸರ್, ಅವ್ರು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ, ನನಗಾಗಿದ್ದೇನೆ ಆ ರೀತಿ ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು. ಸೊ ಅದಕ್ಕೆ ನನಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್, ಅಷ್ಟೇ, ಮತ್ತೇನಿಲ್ಲ. ನನ್ನ ಹೆಸರು ಪ್ರದೀಪ್ ಅಂತ, ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಹಾಗೂ ಹಾಸನ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಮಗೆ ಕಳೆದ ತಿಂಗಳು 22ನೇ ತಾರೀಕು ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು ಮಾರುತಿ ಕುದುರೆ ಅವರು ಒಂದು ಫೋನ್ ಮಾಡ್ತಾರೆ, ಈ ರೀತಿ ಬೆಂಗಳೂರಿನಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಸೊ ನೀವು ಕೂಡಲೇ ಹೋಗ್ಬಿಟ್ಟು ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಳೋ ಅಂತ ಕೆಲಸ ಮಾಡಬೇಕು, ಈ ಥರ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ಅದಾದ ನಂತರ ಆ ಹೆಣ್ಮಗಳು ನಮಗೆ ಫೋನ್ ಮಾಡ್ತಾರೆ, ಅಣ್ಣ ಈ ಥರ ಸಮಸ್ಯೆ ಆಗಿದೆ, ನನಗೆ ಲವ್ ಮಾಡಿಬಿಟ್ಟು ನನ್ನ ಎಲ್ಲ ಥರನ ಬಳಸ್ಕೊಂಡು ನನ್ನ ಹತ್ರ ಹಣ ಇಸ್ಕೊಂಡು ಈಗ ನೋಡಿದರೆ ಮದುವೆ ಆಗಲಿಕ್ಕೆ ಜಾತಿ ಸಮಸ್ಯೆ ಬಂದಿದೆ, ನೀವು ಇಂಥ ಜಾತಿ, ನಾವು ಈ ಜಾತಿನ ಮದುವೆ ಆಗಲ್ಲ ಅಂತ ಅವ್ರ ಅಪ್ಪ ಅಮ್ಮ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದವರು ಕೂಡ ಈಗ ಜಾತಿ ದೃಷ್ಟಿಯಿಂದ ನಮ್ಮನ್ನು ಮದುವೆ ಆಗ್ತಾಯಿಲ್ಲ, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಮೊರೆ ಬಂದಿರ್ತಾರೆ. ಸೊ ನಾವು ಸಂಘಟನೆಯಿಂದ ಅವತ್ತು ಕಳೆದ ತಿಂಗಳು 22ನೇ ತಾರೀಕು ಕೋಣನಕುಂಟೆ ಸ್ಟೇಷನಿಗೆ ಬರ್ತೀವಿ. ಸ್ಟೇಷನಿಗೆ ಬಂದು ಅಲ್ಲಿನ ಇನ್ಸ್ಪೆಕ್ಟರ್ನೆಲ್ಲ ಭೇಟಿ ಮಾಡಿ, ಸೊ ಅವತ್ತು FIR ಮಾಡಿಕೊಡ್ತಾರೆ. FIR ಮಾಡಿಸಿ ಅರೆಸ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಬೆಂಗಳೂರು ಪೊಲೀಸರು ನಾನು ಅಂದ್ಕೊಂಡಂಗಿಲ್ಲ, ಬೆಂಗಳೂರು ಪೊಲೀಸರು ಭಾಳ ಸ್ಟ್ರಿಕ್ಟು ಸ್ಟ್ರಾಂಗು ಅಂತ ನಾನು ಅಂದ್ಕೊಂಡಿದ್ದೆ. ಈ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ಪೊಲೀಸವರು ಅಪೋಸಿಟ್ರ ಪರ, ಯಾರು ಆರೋಪಿತರ ಪರ ಮಿಂಗಲ್ ಆಗೋದು, ಬಟ್ ಇಲ್ಲಿ ಮಿಂಗಲ್ ಆಗಿದ್ದಾರೋ ಮಿಂಗಲ್ ಆಗಿಲ್ಲೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಕಾಮನ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ದಂಗೆ, ಸೊ ಆಪೋಸಿಟರು ಮಿಂಗಲ್ ಆಗಿ ಅವ್ರು ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ, ಅವ್ರಿಗೆ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಥರಕ್ಕೆ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಆಗಿದೆಯೋ ಆಗಿಲ್ಲ ಗೊತ್ತಿಲ್ಲ, ಬಟ್ ಒಟ್ಟು CDR ಕೊಟ್ಟಿದ್ದಾರಂತೆ, ಇಂತಿಂಥ ಕಡೆ CDR ಹಾಕಿದರೆ ಇಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಸ್ವಿಚ್ ಆನ್ ಮಾಡೋದು ಮಾಡ್ತಾ ಇದ್ದಾನಂತೆ. ಸೊ ಹುಡುಕ್ತಾ ಇದ್ದೀವಿ ಅಂತಾರೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಇನ್ನೂ ಹುಡುಕ್ತಾ ಇದೀವಿ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಇದು? ಅಂದರೆ ಏನು ಪೊಲೀಸರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ? ಒಂದು ರೀತಿ ಹಂಗೆ ಅನಿಸುತ್ತೆ, ಒಂದು ರೀತಿ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಯಾಕಪ್ಪ ಅಂದರೆ ಪೊಲೀಸವ್ರು ಮನಸ್ಸು ಮಾಡ್ರೆ, ಹುಡುಗನ ಕಡೆಯಿಂದ ಏನಾದರೂ ಪೊಲಿಟಿಕಲ್ ಪ್ರೆಷರು ಏನಾದ್ರು ಬೇರೆ ಏನಾದರೂ ಅದನ್ನ ಹುಡುಗನ ಕಡೆಯಿಂದ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಪೊಲೀಸವರು ಮನಸ್ಸು ಮಾಡಿದರೆ 24 ಗಂಟೆ ಒಳಗಡೆ ಹಿಡಿಯುವಂಥ ಒಬ್ಬ ವ್ಯಕ್ತಿನ 22 ದಿನ ಆದರೂ ಹಿಡಿದಿಲ್ಲ ಅಂದರೆ ಅಲ್ಲಿಗೆ ನಾವು ಸ್ವಲ್ಪ ಸಂಶಯ ಪಡಲೇಬೇಕಾದಂಥ ವಿಚಾರ ಇದು. ಈ FIR ಆದ ದಿನನೇ ಹಿಡಿಬೋದಿತ್ತು ಅವನ್ನ, FIR ಆಗಿ ನೆಕ್ಸ್ಟ್ ಡೇನೇ ಹಿಡಿಬೋದಿತ್ತು ಅವನು. 22 ದಿನ ಆದರೂ ಹಿಡಿದೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ವಾ, ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ? ಏನೂ ಕಾರಣ ಕೊಡದೆ ನಾವು CDR ಹಾಕಿದ್ದೀವಿ, ಹುಡುಕ್ತಾ ಇದ್ದೀವಿ ಅಂದರೆ, ನಾಡಿದ್ದು ಕೋರ್ಟ್ ಇದೆ, ಇನ್ನೂ ಹುಡುಕ್ತಾ ಇದ್ದೀವಿ ಅಂದರೆ ಇವರು ಹಿಡಿಯೋದು ಯಾವಾಗ? ಈ ಥರ ಹೇಳಿದಾಗಲೇ ನಮಗೆ, ನಮ್ಮ ಸಂಘಟನೆಯವರಿಗೆ ಈ ಥರ ಉಡಾಫೆ ಉತ್ತರಗಳು ಕೊಟ್ಟಾಗಲೇ ನಮಗೆ ಇವ್ರ ಮೇಲೆ ಅನುಮಾನ ಬರೋದು. ನಾವು ಸಂಘಟನೆಯವ್ರು ಹೋದವ್ರು ಹೇಳ್ತಾರೆ, CDR ಕೊಡ್ತಾರೆ, ಇಲ್ಲ ಹುಡುಕ್ತಾ ಇದ್ದೀವಿ ನೋಡಿ, ಇಂಥ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ವೈಫೈ ಕಾಲಿಂಗಲ್ಲಿ ಮಾತಾಡ್ಕೊಂಡಿದ್ದಾನೆ, ನಿಮ್ಗೆ ಸಿಕ್ಕಿದ್ರೆ ಹೇಳಿ ಅಂತ ನಮಗೆ ಹೇಳ್ತಾರೆ. ನಾವು ಹುಡುಕೋದಾದ್ರೆ ನಾವ್ಯಾಕೆ, ಅವ್ರ್ಯಾಕೆ ಪೊಲೀಸ್ ಕೆಲಸದಲ್ಲಿ ಇರಬೇಕು? ನಾವೇ ಹುಡುಕಿ ಕೊಡೋದಾದರೆ ಪೊಲೀಸವ್ರು ಮನ್ಸು ಮಾಡಿದರೆ ತುಂಬ ಈಸಿಯಾಗಿ ಹಿಡಿಬೋದು. ಆದರೆ ಅವರು ಹಿಡಿತಾ ಇಲ್ಲ, ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕೂಡ DCR ಈ ಕೋಣನಕುಂಟೆ ಸ್ಟೇಷನ್ ವ್ಯಾಪ್ತಿಯ DCR SP ಅವ್ರನ್ನ ಭೇಟಿ ಮಾಡಿದ್ವಿ. SP ಅವರು ಹೇಳ್ತಾರೆ, ಅವ್ರ ಕೆಳಾಧಿಕಾರಿಗಳಿಗೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವರು ಕೂಡ ನಾವು ಇನಿಷಿಯೇಟ್ ತಗೊಂಡಿದ್ವಿ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ತಾರೆ, ನಮಗೆ DCRಗೆ ಲೋಕಲ್ ಸದರಿ ಪೊಲೀಸ್ ಸ್ಟೇಷನ್ ಇರೋರು ನಮಗೆ ಸಪೋರ್ಟ್ ಮಾಡಬೇಕು, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಹತ್ರ ಸ್ಟಾಫ್ ಕಡಿಮೆ ಇದೆ, ನಾವು ಹೋಗಿ ಹುಡುಕ್ಲಿಕ್ಕಾಗಲ್ಲ, ಒಂದೇ ಕೆಲಸ ಅಲ್ಲ ಅಂತಾರೆ. ಸೊ ಅವ್ರು ಹೇಳೋದು ಒಂದು ರೀತಿ ಒಳ್ಳೆ ಸರಿನೇ ಅನಿಸುತ್ತೆ. ಯಾಕೆಂದರೆ ಕೋಣನಕುಂಟೆ ಸ್ಟೇಷನಲ್ಲಿ FIR ಆಗಿರೋದು ಅವರೇ ಹಿಡಿಬೋದಿತ್ತು, ಬಟ್ ಇಲ್ಲಿವರೆಗೂ ಹಿಡಿದಿಲ್ಲ. ಲಾಸ್ಟ್ ಟೈಮು GSC ಆಗಿರುತ್ತೆ, ಈ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿರ್ತಾಳೆ ನನಗೆ ಅನ್ಯಾಯ ಆಗಿದೆ ಅಂತ, ಅವತ್ತು ಕೂಡ ಬಂದಿರ್ತಾನೆ, ಅವತ್ತು ಕೂಡ ಬಂದು ಅವನ ಹತ್ರ ಹೇಳಿಕೆ ತಗೊಂಡಿರ್ತಾನೆ. ಅವ್ನು ಹೇಳಿಕೆ ಕೊಟ್ಟೋಗಿರ್ತಾನೆ, ನಾನು ಮದುವೆ ಆಗ್ತೀನಿ, ನಾನು ಲವ್ ಮಾಡಿರೋದು ಸತ್ಯ, ನಾನು ಮದುವೆ ಆಗ್ತೀನಿ ಅಂತ ಹೇಳೋಗಿರ್ತಾನೆ. ಹೇಳೋಗಿಯೂ ಕೂಡ ಅವನು 15 ದಿನ ಟೈಮ್ ತಗೊಂಡೋಗಿ ಬಂದಿಲ್ಲ ಅಂದಾಗ ಅದನ್ನು ಅವ್ರು ಇನಿಷಿಯೇಟ್ ತಗೋಬೇಕಿತ್ತು. ಸೊ ಇನಿಷಿಯೇಟ್ ತಗೊಳ್ಳಿ ಅಂದರೆ ನಮಗೆ ಎಲ್ಲೋ ಒಂದು ರೀತಿ ಪೊಲೀಸವ್ರ ಮೇಲೆ ಅನುಮಾನ ಬರ್ತಾಯಿದೆ. ಅಂದ್ರೆ ಅವರು ನನಗೆ ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಹಾಕಿದ್ರು ಫಸ್ಟಿಗೆ, ಅಣ್ಣ ನಿಮ್ಗೆ ಕಾಲ್ ಮಾಡ್ಬೋದಾ? ಸರಿ, ಯಾಕೆ ಅದಕ್ಕೆ ನಾವು ಮೊದಲು ಪ್ರಶ್ನೆ ಮಾಡಿದೆ, ಇಲ್ಲ ಅಣ್ಣ ನಮ್ಮದೊಂದು ಸಮಸ್ಯೆ ಆಗಿತ್ತು,
ಯಾವ್ರು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಗುಲ್ಬರ್ಗ ಡಿಸ್ಟಿಕ್, ನೀವು ಎಲ್ಲಿ ಕೆಲಸ ಮಾಡ್ತೀರಿ? ನಾ ಬೆಂಗಳೂರಲ್ಲಿ. ನಾನು ಕೇಳಿದೆ ಇನ್ಸಿಡೆಂಟ್ ಪೂರ್ತಿ ಹೆಂಗಾಯಿತು, ಯಾಕಾಯಿತು? ಅವ್ರು ಹೇಳಿದ್ರು, ಇಲ್ಲ ನಾನು ಮಂಗಳೂರಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದೆ ಬ್ರದರ. ಆಮೇಲೆ ಏನಂತ ಮಂಗಳೂರಲ್ಲಿ ಕೆಲಸ ಮಾಡೋ ನಂಗೆ ಫೇಸ್ಬುಕ್ಕಿಂದ ಒಂದು ಮೆಸೇಜ್ ಬಂತು. ಲೈಕ್ ಯಾರತ್ತ ಅವರು ಏನೋ ನಿಮ್ಗೆ ಮೆಸೇಜ್ ಹಾಕಾದಾಗ ಅವ್ರು ಪ್ರಶ್ನೆ ಮಾಡೋದು, ನೀವು ಯಾಕೆ ನನಗೆ ಪ್ರಶ್ನೆ ಮೆಸೇಜ್ ಹಾಕ್ತಿರತ್ತೆ ಇವ್ರ ಸಿಸ್ಟರ್ನ ಕೇಳಿದ್ರತ್ತ ಅವ್ರಿಗೆ. ಇಲ್ಲ ಹಂಗೆ ನಾನು ನಿಮ್ಮ ಫ್ರೆಂಡ, ನಾನು ನಿಮ್ಮನ್ನ ಇಲ್ಲಿ ನೋಡಿದ್ದೀನಿ ಅಲ್ಲಿ ನೋಡಿದ್ದೀನಿ ಅಂತ ಹೇಳ್ಕೊಂಡು ಆಮೇಲೆ ಪರಿಚಯ ಮಾಡಿಕೊಂಡು ಏನೋ ಅವ್ರ ವಿಚಾರವಾಗಿ ಅವ್ರ ಮೈಂಡ್ ಸ್ವಲ್ಪ ಏನೋ ಚೇಂಜಸ್ ಮಾಡಿಗಿಸಿಂದ ಮಂಗಳೂರಲ್ಲಿ ಪಾಪಾಗಿ ಅವ್ರಿಗೆ ಒಬ್ಬರು ತಾಯಿ ಐತಿ, ಅವ್ರ ಅಣ್ಣಂದಿರದಾರ, ಅವ್ರ ತಾಯಿಯಂದಿರದಾರ, ಅವರೆಲ್ಲ ಬಿಟ್ಕೊಂಡು ಪಾಪಕ್ಕೆ ಆರ್ಥಿಕ ವ್ಯವಸ್ಥೆಗೆ ಏನೋ ಜೀವನಕ್ಕಂತ ಹೇಗಿಸಿಂದ ಒಂದು ಯಾವುದೋ ಕಂಪ್ನಿಯಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು ಪಾಪ. ಇನ್ನು 15,000 ದುಡ್ಕೊಂಡಿದ್ದವ್ರನ್ನೆಲ್ಲ ಅವೇನು ಮಾಡಿದ, ಅವ್ರು ರಂಬಿಸಿ ಆಮೇಲೆ ಆಕಿಗೆ ಏನೋ ಮೈಂಡ್ ವಾಶ್ ಮಾಡ್ಕೇಸಿಂದ ಬೆಂಗಳೂರಿಗೆ ಕರ್ಸ್ಕೊಂಡು ಇಲ್ಲಿ ಮನೆ ಮಾಡಿದ. ಮನೆ ಮಾಡಿಕೊಂಡು ಇವ್ರಿಗೆ ಏನೈತಿ 2-2.5 ವರ್ಷದಿಂದ ಅವ್ರ ಜೊತೆನೇ ಇದ್ಕೊಂಡು ಮನೇಲಿ ಒಂಥರ ಗಂಡ ಹೆಂಡತಿ ಥರ ಅವರು ಬೇನೆ ಮಾಡಿಕೊಂಡು ಆಮೇಲೆ ಹುಡುಗಿ ತಾಯಿ ಏನು ಹುಡುಗಿ ಕೇಳ್ತಾಳೆ ಅವಂಗೆ, ಇಲ್ಲ ನೀನು ಫಸ್ಟಿಗೆ ನನಗೆ ಒಪ್ಪಿಸ್ಬೇಕಂದ್ರೆ ಮದುವೆ ಮಾಡ್ಕೋತೀನಿ ಅಂದಮೇಲೆ ನೀವು ಒಪ್ಕೊಂಡಿಲ್ಲ, ಹಂಗಂದ್ರೆ ನಮ್ಮ ತಾಯಿಗೆ ಅವ್ರಿಗೆ ಬಂದು ಯಾವಾಗ ಮಾತಾಡ್ತೀನಿ ನಾನು ಮದುವೆ ಆಗೋದು ಪ್ರಶ್ನೆ ಮಾಡಿದಾಗ ಆಯ್ತು ತೆಗಿಸನ್ ತಾಯಿಯವ್ರಿಗೂ ಕೂಡ ಮಾತಾಡಿದ್ದಾನೆ. ಯಾರು ಹುಡುಗಿ ತಾಯಿಯವ್ರಿಗೂ ಫೋನ್ ಮಾಡಿ ಮಾತಾಡೋಣ, ಇಲ್ಲಮ್ಮ ನಾನು ನಿಮ್ಗೆ ಕೇಳಕ್ಕೆ ಬರ್ತೀನಿ, ಆಯ್ತಪ್ಪ ಬಾರಪ್ಪ ಯಾವಾಗ ಬರ್ತೀನಿ ಅಂದಮ್ಯಾಗ ಆಮೇಲೆ ಏನಾಯ್ತು ಒಂದು ವಿಷಯಗಳು ಬಂದು ಅಂದ್ರೆ ಈ ಹೆಣ್ಮಗಳು ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಒಂದು ಯಾವತ್ತೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ, ಒಂದು 15-20 ಸಾವಿರ ದುಡ್ಕೊಂಡು ಈಗೇನು ಮಾಡ್ಬೇಕಂದ್ರೆ ಮನೆ ಬಾಡಿಗೆನೂ ಈಕಿನೇ ಕಟ್ಟಬೇಕಂತ. ಇವ್ರ ಪರಿಸ್ಥಿತಿ ನೋಡ್ರಿ ಏನಾಗಿದೆ ಅಂತಂದ್ರೆ ಮಂಗಳೂರಲ್ಲಿ ಅಂಥದ್ದು ಹೆಣ್ಮಗಳು ಒಂದು ಬೆಂಗಳೂರಿಗೆ ಕರ್ಸ್ಕೊಂಡು ಅವ್ರ ಊರು ಸಮೀಪ ಮಾಡಿಕೊಂಡು ಅಂದ್ರೆ ಅವ್ರ ಫ್ಯಾಮಿಲಿ ಹತ್ರ ಮಾಡ್ಕೊಂಡ ಅವು ವಿಚಾರಗಳು ಮುಂದೆ ಇಟ್ಕೊಂಡಾನ. ಅಂದ್ರೆ ಈ ಹುಡುಗಿಗೆ ನಾವು ಸುಮ್ಮನೆ ಯೂಸ್ ಮಾಡ್ಕೋಬೇಕು ಅಂತ ಏಕೆಸಿ ಕರ್ಕೊಂಡು ಹೋಗಿದ್ದೆ ಮನೆ ಬಾಡಿಗೆ ಕರ್ಸ್ಕೊಂಡು ಆಮೇಲೆ ಕೇಳ್ತಾರತ್ತ, ನಾವು ಸ್ವಂತವಾಗಿ ಮನೆ ಕಟ್ಕೋಬೇಕು, ನೀನು ಮದುವೆ ಆಗ್ಬೇಕಂದ್ರೆ ನಮ್ಗೆ ಇರೋಕೆ ಒಂದು ನಿವಾಸ ಅಂತ ಬೇಕಲ್ಲ, ಅದಕ್ಕಾಗಿ ನೀವು ದುಡ್ದಿರೋಲ್ಲ ಇಲ್ಲೇ ಸಂಬಳ ಕೊಡು, ಆಮೇಲೆ ನಿಮ್ಮ ತೆಗೆ ಇದ್ದಿರೋ ಆಸ್ತಿ ಏನೈತಿ ಅದನ್ನ ಏನಾದರೂ ಮಾರಿ ಅದನ್ನೆಲ್ಲ ಇದು ಮಾಡ್ಕೊಂಡು ಗೀಚಿಂದ ನನಗೆ ಕಟ್ಟ ಮನೆ ಕೊಡಂದಾಗ ಆ ಹುಡುಗಿ ಒಪ್ಕೋತೈತಿ. ಇಲ್ಲ ನಮ್ಮ ಮನೆಯಲ್ಲಿ ತಾಯಿ ಅನ್ನಾರು ಅದಾರ, ಹಂಗೆ ಕೊಡೋಕ್ಕಾಗೋದಿಲ್ಲ, ನೀನು ಮದುವೆ ಹಾಕಿನಂತೇಳಿ ನಂಗೆ ಫಸ್ಟಿಗೆ ನಂಬಿಸಿಲ್ಲ, ಅದ್ರ ಪ್ರಕಾರ ತಾಯಿಯವ್ರು ಕೇಳು ಮದುವೆ ಆಗ, ಆಮೇಲೆ ಏನೈತಿ ನಾವು ವಿಚಾರ ಮಾಡ್ಕೊಂಡು ನೀನು ಒಟ್ಟು ದುಡಿ ನಾನು ಒಟ್ಟು ದುಡ್ತೀನಿ, ಕಂಪ್ನಿಯಲ್ಲಿ ದುಡ್ಕೊಂಡು ನಾನು ಹೋಗ್ತೀನಿ, ಇಬ್ಬರು ಕೂಡ ಉಪಜೀವನ ಮಾಡ್ಕೊಂಡು ಹೋಗೋನು, ಮುಂದೆ ನಮಗೆ ಸರಿ ಹೋಗುತ್ತೆ ಪ್ರಶ್ನೆ ಮಾಡಿದಾಗ ಅವಂಗೆ ಏನು ಬರ್ತದಂದ್ರೆ ಆಮೇಲೆ ಅವ ಕೊಡೋದಿಲ್ಲ ಅಂದಮ್ಯಾಗ ನಾನು ಇಷ್ಟಲ್ಲ ಮನೆ ಆಸ್ತಿ ಮಾರಿ ಕೊಡೋಕ್ಕಾಗೋದಿಲ್ಲಪ್ಪ, ಉಪಜೀವನ ಮಾಡೋಣ ಮದುವೆ ಆದಂದ್ಮ್ಯಾಗ ಅಕ್ಕಿಗೆ ಅವಾಯ್ಡ್ ಮಾಡೋಕ್ಕೆ ಚಾಲು ಮಾಡ್ತಾನೆ. ಆಮೇಲೆ ಏನು ಪ್ರಶ್ನೆ ಮಾಡ್ತಾರೆ, ಅವಾಯ್ಡ್ ಆದ್ಮ್ಯಾಗ ಅವ್ರಿಗೆ ಸಂಬಂಧಪಟ್ಟಂಗೆ ತಾಯಿ ತಂದಿಗೆ ಫೋನ್ ಮಾಡಿ ಹೇಳ್ತಾಳೆ, ಮತ್ತು ಈ ಥರ ನಿಮ್ಮ ಮಗ ಮಾಡಿದನ ನೀವು ನಮ್ಮ ಜೊತೆ ಮಾತಾಡಿರಿ ಮದುವೆ ಮಾಡ್ಕೋತೀನಿ ಅಂದಮ್ಯಾಗ, ಮತ್ತು ಯಾಕೆ ನೀವು ಸುಮ್ಮನೆ ಕೊಡಾಕತ್ತೀರಿ ಅಂದಮ್ಯಾಗ ಏನು ಮಾಡ್ತಾನೆ, ಆಮೇಲೆ ಈಕೆಗೆ ನೀವು ಮನ್ಸಿಗೆ ಬಂದಾಗ ಬೈತಾರೆ ಅವ್ರು, ನೀವು ಹೊಲೆ ಜಾತಿ ನೀವು ಜಾತಿನಿಂದನೇ, ಯಾಕಂದ್ರೆ ಈಗ ಜಾತಿ ಇಲ್ಲ. ಆಮೇಲೆ ಒಂದು ಉತ್ತರ ಕೊಡ್ತೀನಿ ನಿಮಗೆ, ಯಾಕೆ ಜಾತಿ ಅದ್ರ ಸಲುವಾಗಿ ಯಾಕೆ ಬರ್ತದೆ ಅನ್ನೋದು ಉತ್ತರ ಕೊಡ್ತೀನಿ. ಮೊದಲು ಫಸ್ಟ್ ಪಾಪ ಹೆಣ್ಮಕ್ಳು ಹೇಳ್ಬಿಡೋಣ, ಯಾಕಂದ್ರೆ ಜಾತಿಯಿಂದ ಯಾರಿಗೆ ದೈಹಿಕ ಸಂಪರ್ಕ ಮಾಡ್ಬೇಕಂದ್ರೆ ಹೇಳ್ತೀನಿ ಆಮೇಲೆ. ಅಂದ್ರೆ ಈಗ ಹೆಣ್ಮಗಳಿಗೆ ಅವ್ರು ಕೇಳಿದಾಗ ಹೆಣ್ಮಗಳು ಏನು ಬೈತಾರವ್ರೆ, ನೀ ಯಾವ ಜಾತಿ ಹಾಕಿದಿ ನನ್ನ ಮನೆಗೆ ಈಗ ಹೆಂಗೆ ನಾ ಮದುವೆ ಮಾಡ್ಕೊ ಒಪ್ಪೋದಿಲ್ಲ. ಅದಕ್ಕಿಂತ ಮುಂಚೆ ತಾಯಿಗೆ ಹೆಂಗೆ ಮಾತಾಡಿದ್ರಿ ಒಂದು ಹೆಣ್ಮಗಳ ತಾಯಿಗೆ ಮಾತಾಡಿದ್ರಲ್ಲ ನೀವು ಮದುವೆ ಮಾಡ್ಕೋತೀನಿ ಅಂದರೆ ನಿಮ್ಗೆ ಆಸ್ತಿ ಬೇಕು ಅಂದ್ರೆ ಒಬ್ಬರು ವಂಚನೆ ಮಾಡ್ಕೇಶ ನೀವು ದೋಚೋರು ಅಂತ ನಿಮ್ಮ ಮನಸ್ಸೊಳಗೆ ಐತಿ. ಬಟ್ ನೀವು ಏನೈತಿ ಒಳಗೆ ನಿಮ್ಮ ಜಾತಿ ಕಾಡ್ತಿರ್ತೈತಿ. ಹೌದು, ಜಾತಿ ನಿಮಗೆ ಒಬ್ಬಕ್ಕೆ SC ST ಅವ್ರ ಜೊತೆ ಸಂಪರ್ಕ ಮಾಡೋಕ್ಕಿಂತ ಮೊದಲು ದೈಹಿಕವಾಗಿಲ್ಲ ನಿಮ್ಗೆ ಅವಾಗ ಜಾತಿ ಬರುತ್ತೆ. ಅಂದ್ರೆ ಈಗ ನಿಮ್ಮ ತಾಯಿ ಯಾವ ಜಾತಿ ಹಾಕಿ ಹುಡುಗ ಪ್ರಶ್ನೆ ಮಾಡ್ತೀನಿ ನಾ, ಹೌದಾ ಅವ್ರ ಜಾತಿ ಯಾವ್ದು ರೀ? ಮಡಿವಾಳ. ಅವ್ರು ಯಾರು ಜಾತಿ ಇಲ್ಲ ನಮಗೆ ಸಂಬಂಧ ಇಲ್ಲ. ಆ ಮಡಿವಾಳ ಜಾತಿ ಹುಡುಗನ ತಾಯಿ ಯಾವ ಜಾತಿ ಒಂದೇ ಕಷ್ಟ, ಅವ್ರ ತಂಗಿ ಯಾವ ಕಷ್ಟ. ಹೌದು, ನೀವು ದೈಹಿಕ ಸಂಪರ್ಕ ನಿಮ್ಮ ತಾಯಿ ತಂಗಿ ಅಕ್ಕನ ಜೊತೆ ನಿಮ್ಮ ತಾಯಿ ಜೊತೆ ಮಾಡ್ಕೊ. ಅಂದ್ರೆ ನಿನಗೆ ಜಾತಿ ಕಾಡ್ತೈತಲ್ಲ, ನಿಮ್ಮ ಫ್ಯಾಮಿಲಿಗೆ ಜಾತಿ ಕಾಡ್ತೈತಿ, ಯಾರಿಗೋ ಜಾತಿ ಕಾಡ್ತೈತಿ. ಜಾತಿ ಕಾಡಬಾರ್ದಂದ್ರೆ ನಿಮಗೆ SC ST ಹೊಲೆ ಮಾದರಿ ಯಾರು ಬೇಡಪ್ಪ ಅಂದ್ರೆ ನಿಮ್ಮ ತಾಯಿ ತಂದೆ ಒಂದೇ ಕಷ್ಟ ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಮದುವೆ ಮಾಡಿ ಕಟ್ಕೋಬೇಕು. ನನ್ನ ಪ್ರಶ್ನೆ ಇದು. ಅದಕ್ಕಾಗಿ ನಾವೇನೈತಿ ನಮ್ಮ ಅಧ್ಯಕ್ಷರು ಹಾಸನ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೆ ನಾವು ಫೋನ್ ಮಾಡಿದ್ದೆ, ಸರ್ ನನ್ನ ಬಿಜಾಪುರದಿಂದ ಬರೋಕ್ಕೆ ದೂರ ಆಗುತ್ತೆ ಸರ್, ಆದರೂ ಬರ್ತೀನಿ, ಆದರೆ ಈಗ ಹೆಣ್ಮಗಳು ಏನೋ ಫಾಸ್ಟ್ ಒಳಗೆ ಅವ್ರು ಮದುವೆ ಮಾಡ್ತಾರಂತ ಒಂದು ಫೋನ್ ಬರ್ತೈತೆ. ಅದಕ್ಕಾಗಿ ಸರ್ ತಾವು ಅವ್ರಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿರಿ ಸರ್. ಆಯ್ತು ಅಂದರು 20 ತಾರೀಕಿಗೆ ನನಗೆ ಫೋನ್ ಮಾಡಿದ್ರು. 21ರಲ್ಲಿ ಸರ್ ನೈಟ್ ಬಂದು 22ರಲ್ಲಿ ಬಂದು FR ಮಾಡಿ ಕೂಡ ಹೋದರು 5 ಜನದ ಮೇಲೆ. ಈ ಹೆಣ್ಮಗಳು ಏನು ಜೀವನ ಬೆದರಿಕೆ ಆಗ್ತಾರಂದ್ರೆ ನಿನ್ನ ಮ್ಯಾಗ ಆ್ಯಸಿಡ್ ಗೋಸ್ತೀನಿ ಈ ಥರ ಹೇಳ್ತಾರಂತ ಅವ್ರು. ಯಾರು 5ನೇ ಅವನು ಸಿಕ್ಕನ ಆರೋಪಿ, 5ನೇ ನಿನ್ನ ಮ್ಯಾಗ ಇದು ಆ್ಯಸಿಡ್ ಹಾಕ್ತೀನಿ ಅದು ಮಾಡ್ತೀನಿ. ಮತ್ತು ಪೊಲೀಸ್ ಹಿಡ್ಕೊಂಬರೋ ಟೈಮ್ದಾಗ ಈಗ ಹೇಳ್ತಾನಂತ, ಈಗ ನಾ ಒಳಗೆ ಹೋಗಿ ಬರ್ಬೋದು ಬಟ್ ಹೊರಗೆ ಬಂದ್ರೆ ನಿಂದು ಏನಾಗುತ್ತೆ ಜೀವನ ಅಂತ ಹೇಳ್ತಾನಂತ. ಆ ಮನುಷ್ಯಾಗ ಹೇಳ್ತೀನಿ ಏನಾಗೋದಿಲ್ಲ. ಆ ಮನುಷ್ಯ ಗಟ್ಟಿ ಮುಟ್ಟಿ ಇರೋಕ್ಕಾಗಲಿ ಎಲ್ಲ ದಲಿತರಂದ್ರೆ ಏನೋ ಅವ್ರಿಗೆ ಶಕ್ತಿ ಅನ್ನೋದು ಗೊತ್ತೈತಿ. ಇವಾಗೆಲ್ಲ ತೋರಿಸಿದ್ದೀವಿ, ಇದಕ್ಕಿಂತ ಮುಂದೆ ತೋರಿಸ್ತೇವೆ. ಅದಕ್ಕಾಗಿ ಏನು ಹೇಳ್ತೀನಿ, ಆಗಿರೋ ಹೆಣ್ಮಗಳಿಗೆ ಅನ್ಯಾಯ.
ಅದು ನ್ಯಾಯ ಸಿಗ್ಬೇಕಂದ್ರೆ ಡಿಪಾರ್ಟ್ಮೆಂಟಿಗೆ ನಾವು ಏನು ಕೇಳ್ತೇವೆ ಅಂದ್ರೆ ಫಸ್ಟಿಗೆ ಅಲ್ಲ FR 22 ತಾರೀಕು ಆಗಿತ್ತಾ ಮತ್ತು ಈಗ ಇನ್ನೊಂದು 3 ದಿವಸ ಅದು 22 ತಾರೀಕು ಬಂತು, ಒಂದು ತಿಂಗಳವರೆಗೆ ನೀವು ಅಂತೂ ಆರೋಪಿನ ಹಿಡಿಯೋಕ್ಕಾಗಲ್ಲ. ಅವ್ನು ನೋಡ್ರಿ ರೇಪ್ ಕೇಸ್, ಆಮೇಲೆ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ, ಅವರು ಜಾತಿಯದ್ದು ಕೂಡ ಬೈದರು. ಇಂಥವ್ರಿಗೆಲ್ಲ ಹಿಡಿದಿಲ್ಲ. ಯಾವ ಬೆಳಗಾವಿ ಡಿಸ್ಟಿಕ್ದಾಗ ಮನುಷ್ಯ ಯಾವ ನೀಲನ್ ಅವ್ರು ಅಂತೇಳಿ ಒಂದು ಬರೀ ಹೇಳಿಕೆ ಕೊಟ್ಟಾವ, ಯಾವುದೋ ಡಿಸ್ಟಿಕ್ದಾಗ ಹೋಗಿ ಒಂದು ಫಂಕ್ಷನಲ್ಲಿ ಮಾತಾಡಿದ್ದ. ನಂತೀಗ 4.5 4,05,000 ಅಂತ ಹಣ ಇದೆ ನನ್ನ ಹತ್ರ, 15,000 ಬಂದೂಕದಾವ ಅಂದಲ್ಲಿ ಒಂದು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಯಂಕಾಲ ಸಿಕ್ಕ ಮನುಷ್ಯ ಅಂದ್ರೆ ಅವನ ಹತ್ರ ಕೋಟಿಗಟ್ಟಲೆ ದುಡ್ಡು ಐತಿ. ಜಪಾನ್, ಅಮೇರಿಕಾ, ಇಂಗ್ಲೆಂಡ್ ಹೋಗ್ಬೇಕಾಗಿತ್ತು. ಅಂಥ ಮನುಷ್ಯ ಹೋಗುವಂತಾಗ ಅವ್ನು ಬರೀ ನೀವು 24 ತಾಸು ಅಲ್ಲ 6 ತಾಸು ಟೈಮ್ ಕೊಡಲಿಲ್ಲ, ಅವ್ನು ಹಿಡ್ಕೊಂಬಂದು ಅರೆಸ್ಟ್ ಮಾಡ್ತಾರೆ. ಈ ಹೆಣ್ಮಗಳು ಪಾಪ 22 ತಾರೀಕಿಗೆ ಒಂದು ತಿಂಗಳಾಯ್ತು, ಇನ್ನೂ ಕೂಡ ಸಿಗಲಿಲ್ಲ. ಇಂಥ ಇದೆ ಅಂಥ ಸರ್ಕಾರ ರೀ ಇದು. ಇದಕ್ಕೇನು ಬೆಲೆ ಬೇಕಲ್ಲ. ಒಂದು ಹೆಣ್ಮಕ್ಳಿಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ನಾನು ಕೂಡ ಮಾತಾಡಿದ್ದೀನಿ ಸಾಹೇಬರಿಗೆ, ಅಣ್ಣವರು ಕೂಡ ಮಾತಾಡಿದ್ದಾರೆ. ಆಯ್ತು ಹಿಡ್ಕೊಂಬಂಡಿದ್ದು, ಎಷ್ಟು ದಿನ ಬೇಕು ಟೈಮ್ ನಿಮ್ಗೆ ಹಿಡಿಯೋಕೆ? ನೀವು SC/ST ಮೀಟಿಂಗ್ ಕರಿತೀರಿ, SP ಮೀಟಿಂಗ್ ಕರಿತೀರಿ, ಅವಾಗ ಏನಿರುತ್ತೆ ದಲಿತರ ಕುಂದು ಕೊರತೆ ಸಭೆ ಕರಿತೀರಿ. ಅವಾಗ ಕೇಳೋ ಪ್ರಶ್ನೆ ಏನು, ನಾವು ಹೇಳೋ ಪ್ರಶ್ನೆ ಏನು, ಮತ್ತು ನೀವು ಮಾಡ್ತಾ ಇರೋದು ಕೆಲಸ ಏನು? ಅದಕ್ಕಾಗಿ ದಯಮಾಡಿ ಇದಕ್ಕೆ ಏನದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಗೃಹ ಮಂತ್ರಿಯವರು ನಮ್ಮವರೇ, SC ಅವರೇ, ತಮಗೂ ಕೂಡ ಏನೈತೆ ಗಮನಕ್ಕೆ ಐತೆ ಇಲ್ಲ ಗೊತ್ತಿಲ್ಲ. ಸರ್ಕಾರ ಬಂದಾಗ ಏನೈತೆ ತಾವು ಜವಾಬ್ದಾರಿಯಿಂದ ತೊಗೊಂಡು ಯಾವುದೋ ಕೆಲಸಕ್ಕೆ ನೀವು ಟೈಮ್ ಕೊಡ್ತಿರ್ತೀರಿ. ಆದರೆ ದಲಿತರ ವಿಷಯ ಬಂದಾಗ ನೀವು ಯಾಕೆ ದನಿ ಎತ್ತೋದಿಲ್ಲ? ದಲಿತರ ಸಮಸ್ಯೆ ಬಂದಾಗ ನೀವು ತಾವು ಯಾಕೆ ದನಿ ಎತ್ತೋದಿಲ್ಲ? ನೋಡಿರಿ, ಇಲ್ಲೇ ಬೀದರ್ ಡಿಸ್ಟಿಕ್ದಾಗ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಮಾಡಿದ್ರು, 15 ವಯಸ್ಸಿನ ಹುಡುಗಿ. ಯಾರು ಟೀಚರ್ಸ್ ಅಂತ ಪಾಪ ಕ್ರೀಡಾಕೂಟದ ಹುಡುಗಿ ಒಂದು ಪಂದ್ಯದಲ್ಲಿ ಏನು ಮುಂದಾಗ್ತಾಳಂತ ಗೊತ್ತಿರಲಿಲ್ಲ, ಆಕೆಗೆ ಅತ್ಯಾಚಾರ ಮಾಡಿ ಆಕಿನ ಸಾಯಿ ಹೊಡೆದ. ತಾವು ಏನಾದ್ರು ಇಲ್ಲಿಗೆ ಯಾಕೆ ಸ್ಟೇಟ್ಮೆಂಟ್ ಕೊಡತ್ತಿಲ್ಲ? ಯಾರಿಲ್ಲ, ದಲಿತರು ಎಷ್ಟಿಲ್ಲ ಮಿನಿಸ್ಟ್ರುಗಳು, 6 ರಿಂದ 7 ಜನ ಇದ್ದೀರಿ. ತಮಗೇನು ಪರಿಜ್ಞಾನ ಇಲ್ಲ. ಮತ್ತು ನೀವು ರಾಜಕೀಯ ಕಾರಣಕ್ಕಾಗಿ ಬರಬೇಕಂದ್ರೆ ದಲಿತರ ಮೇಲೆ ಬೇಕು ನಿಮಗೆ. ನಮ್ಮವರು ನಿಮ್ಮವರು ಅಂತ ಕೂಡ್ಸ್ಕೇಶನ್ ಕೈಕಾಲು ಹಿಡ್ಕೋತೀರಿ. ಮತ್ತು ನಾವು ಯಾರು ಕೈಕಾಲು ಹಿಡ್ಕೋಬೇಕು? ಸರ್ಕಾರದ ಕೈಕಾಲು ಹಿಡ್ಕೋಬೇಕಾ? ಬೇಡ, ನಮಗೆ ಅನ್ಯಾಯ ಆಗೈತೆ, ನ್ಯಾಯ ಕೊಡ್ಬೇಕು, ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕಾ? ಮತ್ತು ಯಾರಿಗೆ ಕೇಳ್ಕೊಂಡ್ರಿ ನಾವು? ಡಿಮ್ಯಾಂಡ್ ಏನಿಲ್ಲ. ನಾವು ಅಂತೇವು ಈಗ ಹೆಣ್ಮಗಳಿಗೆ ಹೇಳೋದ ಪ್ರಕಾರ, ಅನ್ನಾರು ಹೇಳೋದ ಪ್ರಕಾರ ನಾವು ಡಿಪಾರ್ಟ್ಮೆಂಟ್ಗೆ ಕೇಳ್ಕೊತಾನೆ ಇದ್ದೇವೆ. ಆದರೆ ಅವ್ರ ಹತ್ರ ಏನಾದರೂ ಲಂಚ ತೊಗೊಂಡಿರ್ಬೋದು. ಈ ಹೆಣ್ಮಗಳು ತೋರ್ಸಾಳಂಗೆ ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ಹೋಗಿ, ಸರ್ ಇವ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬನ್ನಿ ಸರ್ ಅರೆಸ್ಟ್ ಮಾಡಿ ಹಿಡ್ಕೊಡ್ರಿ ಅಂದ್ರೆ 7 ಡೇಸ್ 7 ದಿನ ಅಲ್ದಾಡಾಳ. 7 ಕೆಲಸ ಬಿಟ್ಟು 1 ತಿಂಗಳಾಯ್ತು. ಆಕಿನ ಹತ್ರ ಒಂದು 10 ರೂಪಾಯಿ ಇಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ. ಅಂಥ ಪರಿಸ್ಥಿತಿ ಆಕಿ ಗುಲ್ಬರ್ಗ ಡಿಸ್ಟಿಕ್ ಹೆಣ್ಮಗಳು ಒಂದು ಬೆಂಗಳೂರಲ್ಲಿ ಬಂದು ಮನೆ ಮಾಡ್ಕೊಂಡ್ರು. ಅವ್ರ ಪರಿಸ್ಥಿತಿ ಯಾವಾಗೂ ಕೂಡ ಡಿಪಾರ್ಟ್ಮೆಂಟಿಗೆ ಗೊತ್ತಾಗೋದಿಲ್ಲ. ತಮಗೂ ಹೆಣ್ಣರು ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರ ಕಷ್ಟನೂ ಅರ್ಥ ಮಾಡ್ಕೊಂಡಂಗೆ ಇವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ತಮಗಾಗಿ ಇನ್ನು ನಮ್ಮಿಂದ ಏನು ಹೆಲ್ಪ್ ಬೇಕಂತೂ ಕೇಳಿದ್ದೇವೆ. ಸರ್ ನಮ್ಮ ಜೊತೆ ಇದ್ದು ಬರ್ತೀವಿ ಬರ್ರಿ. ಪಾಪ ರಾತ್ರಿ ಹೆಣ್ಮಗಳು 2 ಗಂಟೆಗೆ ತುಮಕೂರು ತಾಲೂಕು ತಿಪ್ಟೂರು ಊರಿಗೆ ಹೋಗಿಸಿಂದ ಅಲ್ಲಿ ಹೋಗಿಸಿಂದ ತಾನಾಗಿ ಖುದ್ದು ಸರ್ ಇಲ್ಲೇ ಅದಾರ ಬಂದು ತಾವ ಇದು ಮಾಡಿದ್ದೆ. ಹೆಣ್ಮಗಳನ್ನ ಪ್ರೆಷರ್ ಹಾಕಿ ಇಲ್ಲೇ ಸಿಗ್ತಾರೆ ಸರ್, ಅವ್ರು ನನ್ನ ಜೊತೆ ಫೋನ್ ಮಾತಾಡಿದ್ದಾರಂತ ಹೇಳಿದ ಮೇಲೆ ಹೋಗಿರೋದು. ಅಲ್ಲಿವರೆಗೂ ತಾವು ಕಾರ್ಯಾಚರಣೆನೇ ಮಾಡ್ತಿಲ್ಲ ಡಿಪಾರ್ಟ್ಮೆಂಟ್. ಅದಕ್ಕಾಗಿ ನಾವು ಡಿಪಾರ್ಟ್ಮೆಂಟ್ ಮೇಲೆ ನಾವು ಆರೋಪ ಮಾಡ್ತೇವೆ ನೇರವಾಗಿ. ಯಾಕಂದರೆ ನೀವು ಲಂಚ ಪಡೆದಿದ್ರು ಬಿಟ್ಟಿದ್ರೋ ಗೊತ್ತಿಲ್ಲ, ಅವ್ರ ಜೊತೆ ನೀವು ಶಾಮೀಲಾಗಿದ್ದೀರಿ. ಅವ್ರು ಅರೆಸ್ಟ್ ಮಾಡೋದಿಲ್ಲ, ಶಾಮೀಲ್ ಆಗಿರುತ್ತೆ ಒಪ್ಕೊಳ್ಳೋರು ನಾವು. ಅದಕ್ಕೆ ತಮಗಾಗಿ ದಯಮಾಡಿ ನಮ್ಮ ಗೃಹ ಮಂತ್ರಿಯವ್ರಿಗೆ ಒಂದು ಮನವಿ ಮಾಡ್ಕೋತೀವಿ. ತಾವು ಏನಾದ್ರು ಹೆಣ್ಮಗಳ ಅನ್ಯಾಯ ಆಗಿದೆ ಅಂಥದ್ದು ಅದನ್ನು ಇದು ಮಾಡ್ಕೊಂಡು ಸಹಿಸ್ಕೊಂಡು ಅದೇನು ಈ ತಕ್ಷಣ ಇವತ್ತಿಂದ ನಾಳೆ ಅನ್ನೋದ್ರಾಗ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ 21ನೇ ತಾರೀಕಿಗೆ ಅವ್ನು ಬೇಲ್ ಐತಿ. ಬೇಲ್ ಕೂಡ ಅಪ್ಲೈ ಮಾಡಿದ 5 ಜನ ಬೇಲ್ ಅಪ್ಲೈ ಮಾಡ್ಯಾರ. ಅವ್ರ ಬುದ್ಧಿವಂತರು, ಅವ್ರ ಬುದ್ಧಿವಂತಿಕೆ ತೋರಿಸ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಶಾಮೀಲ್ 100% ಇರ್ಬೋದು. ಅಂದರೆ ಈಗ 1 ತಿಂಗಳಾದರೂ ಅವರಿಗೆ ಏನಾದರೂ ರೆಸ್ಪಾನ್ಸ್ ಇಲ್ಲದ ಹಿಡಿಲಾರಂಥ ಮನುಷ್ಯನ ಬಿಟ್ಟಾರಂದ್ರೆ ಮತ್ತು ಬೇಲಿಗೆ ಅಪ್ಲೈ ಮಾಡ್ಯಾರಂದ್ರೆ ಗೈಡೆನ್ಸ್ ಆಗಿರುತ್ತೆ ಆಲ್ರೆಡಿ. ಆಗಿಲ್ಲಪ್ಪ ಅಂದ್ರೆ ನಮಗೆ ಇವತ್ತಿಂದ ನಾಳೆ ಬೆಳಗ್ಗೆ 5 ಜನ ತಂದು ಕೊಡ್ರಿ. ಅದಕ್ಕೆ ನಾವು ಡಿಪಾರ್ಟ್ಮೆಂಟಿಗಿಲ್ಲ, ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡೋದು, ದಲಿತರಿಗೆ ನ್ಯಾಯ ಕೊಡಿಸಿರೋಂಥ ಹೆಮ್ಮೆಯಿಂದ ನಾವು ಇನ್ನೊಂದು ಚಾರ ಇದ್ದರೆ ನಿಮ್ಮ ಬಗ್ಗೆ ಹೇಳ್ಕೊತೀವಿ. ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಂದು ಒಂದೇ ಕೇಸ್ ಅಲ್ಲಮ್ಮ ನಮಗೆ ಅನ್ನೋದು, ನಮ್ಮ ಕೆಲಸ ನೀವೇ ಮಾಡಿಬಿಡಿ ಅಂತ ವಿಕ್ಟಿಮ್ಗೆ ಆವಾಜ್ ಹಾಕೋದು, ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಅನ್ಯಾಯಕ್ಕೊಳಗಾದ ದಲಿತ ಹೆಣ್ಣು ಮಗಳ ಜೊತೆಗೆ ನಡೆದುಕೊಂಡಿರೋ ರೀತಿ. ಅಲ್ಲ, ನಾನೊಂದು ಪ್ರಶ್ನೆ ಕೇಳಬೇಕಾಗಿದೆ. ಕೋನನಕುಂಟೆ ಪೊಲೀಸರಿಗೆ ಸರ್ಕಾರದವರು ಬೇರೆ ಏನಾದರೂ ಕೆಲಸ ಕೊಟ್ಟಿದ್ದಾರಾ? ನೀವು ಹೋಗಿ ಜಾತಿ ಗಣತಿ ಮಾಡಿ, ಜನಗಣತಿ ಮಾಡಿ, ಅಂಗನವಾಡಿಗೆ ಹೋಗಿ ಆ ಮಕ್ಕಳಿಗೆ ಮೊಟ್ಟೆ ತಿನ್ನಿಸಿ ಹಾಲು ಕುಡಿಸ್ಕೊಂಡು ಬನ್ನಿ ಅಂತ ಎಕ್ಸ್ಟ್ರಾ ಕೆಲಸ ಏನಾದರೂ ಕೊಟ್ಟಿದ್ದಾರಾ? ಅಲ್ಲ ರೀ, FIR ಆಗಿ 1 ತಿಂಗಳಾಗ್ತಾ ಬಂತು, ಸೆಕ್ಷನ್ಗಳು ಸ್ಟ್ರಾಂಗ್ ಇದ್ದಾವೆ, ರೇಪು, ಅಟ್ರಾಸಿಟಿ ಮತ್ತು ಜೀವ ಬೆದರಿಕೆ ಇಷ್ಟೆಲ್ಲ ಇದ್ರೂ FIR ಆಗಿ 1 ತಿಂಗಳಾದ್ರೂ ಈ ತನಕ ನಿಮ್ಮಿಂದ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಅಂದರೆ
ಏನು ಮಾಡ್ತಿದ್ದೀರಾ ನೀವು? ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗ್ತಿರಲ್ಲ, ಮಿರರ್ ಎದುರುಗಡೆ ನಿಂತ್ಕೊಂಡು ಯೂನಿಫಾರ್ಮ್ ಹಾಕೊಳ್ತಾ ಇರ್ತಿರಲ್ಲ, ಆಗ ನಿಮ್ಮ ಮುಖಕ್ಕೆ ನೀವೇ ಉಗುಳ್ಕೊಂಡು ಅಂತ ಅನ್ಸೋದಿಲ್ವಾ ನಿಮಗೆ? ನಮ್ಮ ಕೆಲಸಕ್ಕೆ ನಾವು ಸರಿಯಾಗಿ ಇದ್ದೀವ ಅನ್ನೋ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವೇ ಕೇಳಿಸ್ಕೊಳ್ಳಿ. ಎಲ್ಲೋ ಉತ್ತರ ಕರ್ನಾಟಕದಿಂದ ಹೊಟ್ಟೆಪಾಡಿಗೋಸ್ಕರ ಒಬ್ಬ ದಲಿತ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದು ಅನ್ಯಾಯಕ್ಕೊಳಗಾಗಿದ್ದಾಳೆ. ಮೊದಲು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಇಂತಹ ಕೇಸ್ಗಳಲ್ಲಿ ವಿಕ್ಟಿಮ್ಗಳ ಜೊತೆಗೆ ನಿಂತ್ಕೊಳ್ಳಿ. ನಮಸ್ಕಾರ.